ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿರುವ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಮೂವರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ರು. ಇನ್ನು ಇವತ್ತು ಪೊಲೀಸರಿಂದ ಮೂವರು ಆರೋಪಿಗಳ ವಿಚಾರಣೆ ನಡೀತಾ ಇದೆ. ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ನಡೀತಾ ಇರುವಂತಹ ವಿಚಾರಣೆ ಇದು. ನಿನ್ನೆನೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು ರಾತ್ರಿ. ತದನಂತರ 3 ದಿನಗಳ ಕಾಲ ಆರೋಪಿಗಳನ್ನ ಕಸ್ಟಡಿಗೆ ನೀಡಲಾಗಿದೆ. ಹೀಗಾಗಿ ಪೊಲೀಸರು ವಿಚಾರಣೆಯನ್ನ ಮುಂದುವರಿಸಿದ್ದಾರೆ. ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ನಡೀತಾ ಇದೆ. ಇನ್ನು A1 ಆರೋಪಿ ನಾಶಿಪುಡಿ, A2 ಆರೋಪಿ ಮುನ್ನಾವರ್, A3 ಇಲ್ತಾಜ್, ಈ ಮೂವರು ಆರೋಪಿಗಳ ವಿಚಾರಣೆ ನಡೀತಾ ಇದೆ. ವಿಧಾನಸೌಧ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ, ಕಬ್ಬನ್ ಪಾರ್ಕ್ ಎಸಿಪಿ ಬಾಲಕೃಷ್ಣರಿಂದ ಮೂವರು ಆರೋಪಿಗಳ ವಿಚಾರಣೆ ಸದ್ಯಕ್ಕೆ ನಡೀತಾ ಇದೆ ಅನ್ನೋ ಮಾಹಿತಿ ಲಭ್ಯವಾಗಿರುವಂತದ್ದು. ಇನ್ನು ಮೊಹಮ್ಮದ್ ಶಫಿ, ನಾಶಿಪುಡಿ, ಮುನ್ನಾವರ್ ಅಹಮದ್ ಹಾಗೂ ಮೊಹಮ್ಮದ್ ಇಲ್ತಾಜ್, ಈ ಮೂವರು ಆರೋಪಿಗಳನ್ನ ಪೊಲೀಸರು ನಿನ್ನೆ ಬಂಧಿಸಿದ್ರು. ಇನ್ನು ಈ ಮೂವರನ್ನು ಕೂಡ 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ, ಅಂದ್ರೆ ಮಾರ್ಚ್ 6ರವರೆಗೆ. ಇನ್ನು ಆರೋಪಿಗಳ ಸಂಪೂರ್ಣ ಮೂಲವನ್ನ ಎಳೆ ಎಳೆಯಾಗಿ ಕೆದಕ್ತಾ ಇದ್ದಾರೆ ಪೊಲೀಸರು. ಯಾರಿವರು, ಏನು ಎತ್ತ ಅನ್ನೋದ್ರ ಕುರಿತಾಗಿ. ಇನ್ನಿತರೆ ದೇಶದ್ರೋಹಿ ಸಂಘಟನೆಗಳೊಂದಿಗೆ ಸಂಬಂಧ ಏನಾದ್ರೂ ಇದೆಯಾ ಅನ್ನೋದ್ರ ಕುರಿತಾಗಿಯೂ ಕೂಡ ವಿಚಾರಣೆ ನಡೀತಾ ಇದೆ. ಆರೋಪಿಗಳು ಕಳೆದ 3 ತಿಂಗಳಿನ ಚಲನವಲನಗಳ ಬಗ್ಗೆಯೂ ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇನ್ನು ಬಂಧಿತ 3 ಆರೋಪಿಗಳಿಂದ ಸದ್ಯಕ್ಕೆ ಮೊಬೈಲ್ ಫೋನ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ವಿಧಾನಸೌಧ ಪೊಲೀಸರು. 3 ಆರೋಪಿಗಳ ಮೊಬೈಲ್ ಅನ್ನ FSLಗೆ ಕಳುಹಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಆರೋಪಿಗಳ ಮೊಬೈಲ್ ಡೇಟಾ ರಿಟ್ರೀವಲ್ಗೆ FSLಗೆ ಕಳುಹಿಸಿದ್ದಾರೆ. ಈ ಸಂಬಂಧವಾಗಿ ಈಗಾಗಲೇ ಅಂದ್ರೆ ವಿಧಾನಸೌಧದಲ್ಲಿ ಕೂಗಿರುವಂತಹ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಬಿಜೆಪಿ ನಾಯಕರು ಕಿಡಿಕಾರ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಆರೋಪಗಳನ್ನ ಮಾಡ್ತಿದ್ದಾರೆ. ಸರ್ಕಾರವೇ ತಿರುಚಿ ಜನರಿಗೆ ಟೋಪಿ ಹಾಕ್ತಿದೆ ಅನ್ನೋದ್ರ ಕುರಿತಾಗಿ ಬಿಜೆಪಿ ನಾಯಕರು ನಿನ್ನೆ ಎಲ್ಲ ಒಂದು ಖಾಸಗಿ FSL ರಿಪೋರ್ಟ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋ ಮೂಲಕ ಘೋಷಣೆ ಕೂಗಿರೋದು ನಿಜಾನೇ, ರಿಪೋರ್ಟ್ ನಲ್ಲೂ ಕೂಡ ಹೊರಬಿದ್ದಿದೆ ಅನ್ನೋದ್ರ ಕುರಿತಾಗಿ ಕಿಡಿಕಾರಿದ್ರು. ಈಗ ಅದೇ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವಂತಹ ಸರ್ಕಾರ ವಿಚಾರಣೆ ನಡೆಸ್ತಾ ಇದೆ. 3 ಆರೋಪಿಗಳ ವಿಚಾರಣೆ ನಡೀತಾ ಇದೆ. ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್, ಸದ್ಯ ಪೊಲೀಸರಿಂದ 3 ಆರೋಪಿಗಳ ವಿಚಾರಣೆ ನಡೀತಾ ಇದೆ ಅನ್ನೋ ಮಾಹಿತಿ ಸಿಕ್ಕಿರುವಂತದ್ದು. ಎಲ್ಲಿವರೆಗೂ ಬಂದಿದೆ, ಏನಾದ್ರೂ ಕ್ಲೂ ಸಿಕ್ತಾ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಸದ್ಯಕ್ಕೆ ನಿನ್ನೆ ಸಂಜೆ ಹೊತ್ತಿಗೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದಂತಹ ಆರೋಪದ ಮೇಲೆ FSL ವರದಿ ದೃಢೀಕರಿಸಿದ ನಂತರ ಈಗ 3 ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ನಡೆಸುವಂತಹ ಕೆಲಸವನ್ನ ವಿಧಾನಸೌಧ ಪೊಲೀಸರು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ, ಈ 3 ಆರೋಪಿಗಳು ಈ ನಾಸೀರ್ ಹುಸೇನ್ ಬೆಂಬಲಿಗರು ಅನ್ನೋದು ಇಲ್ಲಿ ಸ್ಪಷ್ಟವಾಗ್ತಾ ಇರುವಂತದ್ದು. ಯಾಕಂತಂದ್ರೆ ಅವರೇ ಸ್ವತಃ ಪಾಸ್ ಅನ್ನ ಕೊಟ್ಟು ಇವರನ್ನ ಕರೆಸಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಈಗ ಸಿಕ್ಕಿರುವಂತದ್ದು. ಸದ್ಯಕ್ಕೆ ನಾಸೀರ್ ಹುಸೇನ್ ಅವರ ಗಮನಕ್ಕೂ ಇದು ಬಂದಿರಲಿಲ್ಲ ಅನ್ನೋ ಒಂದು ಮಾತನ್ನ ಅವರೇ ಸ್ವತಃ ಹೇಳಿಕೊಂಡಿದ್ದಾರೆ. ಆದ್ರೆ ಈಗ ಪ್ರಕರಣವನ್ನ ದಾಖಲಿಸಿಕೊಂಡಂತಹ ಪೊಲೀಸರು ಕೂಡ ಕಾನೂನು ಕ್ರಮಕ್ಕೂ ಮುಂದಾಗಿದ್ದಾರೆ. ಸದ್ಯಕ್ಕೆ ಈ ಆರೋಪಿಗಳನ್ನ ಕೋರಮಂಗಲದ ನ್ಯಾಯಾಧೀಶರ ಮನೆಯಲ್ಲಿ ನಿನ್ನೆ ರಾತ್ರಿ ಹಾಜರುಪಡಿಸಿ ಕಸ್ಟಡಿಗೂ ಕೂಡ ಪಡ್ಕೊಂಡಿದ್ರು 3 ದಿನಕ್ಕೆ. ಈಗ ACP ನೇತೃತ್ವದಲ್ಲಿ ಮತ್ತು ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಈಗ ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇರುವಂತದ್ದು. ಸದ್ಯಕ್ಕೆ ಈ ಆರೋಪಿಗಳೇನಿದ್ದಾರೆ ಇವರು ಇಂಟೆನ್ಷನಲಿ ಈ ತರ ಅಥವಾ ಬೇರೆ ಬೇರೆ ಕಾರಣಗಳಿಗೆ ಏನಾದ್ರೂ ಇವ್ರಿಗೆ ಪ್ರಚೋದನೆ ಕೊಟ್ಟು ಕೂಗ್ಸಿದ್ರ ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ತನಿಖೆ ನಡೀತಾ ಇರುವಂತದ್ದು. ಸದ್ಯಕ್ಕೆ ಮೇಲ್ನೋಟಕ್ಕೆ ಇವರು ಬೇಕಂತಲೇ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಯಾಕಂತಂದ್ರೆ ಇದನ್ನ ತಿರುಚುವಂತಹ ಕೆಲಸವನ್ನ ಬಹಳ ಮಂದಿ ಮಾಡ್ತಾ ಇದ್ದಾರೆ, ಮಾಧ್ಯಮದವರು ಅನ್ನೋ ಒಂದು ಆರೋಪವನ್ನು ಕೂಡ ಕೆಲವೊಬ್ಬ ರಾಜಕಾರಣಿಗಳು ಮಾಡ್ತಾ ಇದ್ರು. ಆದ್ರೆ ಈಗ ಫೊರೆನ್ಸಿಕ್ ವರದಿಯಲ್ಲೇ ಮಾಹಿತಿ ಗೊತ್ತಾಗಿರುವಂತದ್ದು ಇದು ಬೇಕಂತಲೇ ಕೂಗಿರುವುದು ಅಂತ. ಒಂದು ಬಾರಿ ನಾಸೀರ್ ಸಾಬ್ ಅಂತ ಕೇಳುತ್ತೆ, ಇನ್ನೊಂದು ಬಾರಿ ಪಾಕಿಸ್ತಾನ ಜಿಂದಾಬಾದ್ ಅನ್ನೋದು ಕೇಳಿರುವಂತದ್ದು. ಹೀಗಾಗಿ ಪೊಲೀಸರು ಕೂಡ ಪ್ರಕರಣವನ್ನ ತುಂಬಾ ಗಂಭೀರವಾಗಿ ತೆಗೆದುಕೊಂಡಿರುವಂತದ್ದು. ಈ ಆರೋಪಿಗಳು ಪ್ರಮುಖವಾಗಿ ಏನು ಬ್ಯಾಡಿಗೆ ಒಬ್ಬ ಆರೋಪಿ ಏನಿದ್ದಾನೆ ನಾಶಿಪುಡಿ ಎಂಬಾತ, ಈತರನ್ನು ಕೂಡ ಈಗ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿರುವಂತದ್ದು. ಈ ಒಂದು ಪ್ರಕರಣದಲ್ಲಿ ಇಬ್ಬರನ್ನೇ ಪ್ರಮುಖವಾಗಿ ಈ ನಾಶಿಪುಡಿ ಏನಿದ್ದಾನೆ A1 ಆರೋಪಿ ಮೊಹಮ್ಮದ್ ಶಫಿ ನಾಶಿಪುಡಿ A1 ಆರೋಪಿ ಆಗಿರುವಂತದ್ದು, ಮುನ್ನಾವರ್ ಅಹಮದ್ A2 ಆರೋಪಿ ಆಗಿದ್ದಾನೆ, ಹಾಗೂ ಮೊಹಮ್ಮದ್ ಇಲ್ತಾಜ್ A3 ಆರೋಪಿ ಆಗಿರುವಂತದ್ದು. ಇನ್ನು 3 ಆರೋಪಿಗಳು ಕೂಡ ಮಾರ್ಚ್ 6ರವರೆಗೆ ಪೊಲೀಸ್ ಕಸ್ಟಡಿಯಲ್ಲೇ ಇರ್ತಾರೆ.
ಇನ್ನು ಆರೋಪಿಗಳ ಮೂಲವನ್ನ ಸಂಪೂರ್ಣವಾಗಿ ಎಳೆ ಎಳೆಯಾಗಿ ಪೊಲೀಸರು ಕೆಲಸ್ತಾ ಇರುವಂತದ್ದು. 3 ಆರೋಪಿಗಳ ಮೊಬೈಲ್ ಅನ್ನು ಕೂಡ ಈಗ FSL ಗೆ ಕಳಿಸಿರುವಂತದ್ದು. ಇವ್ರ ಜೊತೆ ಯಾರಾದ್ರೂ ಲಿಂಕ್ ಇದ್ದಾರಾ, ಇವರಿಗೆ ಪ್ರಚೋದನೆಯನ್ನ ಕೊಡೋಕೆ ಅನ್ನೋ ಒಂದು ನಿಟ್ಟಿನಲ್ಲಿ ಆರೋಪಿಗಳ ಮೊಬೈಲ್ ಡೇಟಾ ರಿಟ್ರೀವ್ಗೂ ಕೂಡ ಈಗ FSL ಗೆ ಕಳಿಸಿದ್ದಾರೆ ವಿಧಾನಸೌಧ ಪೊಲೀಸರು. ಈ ಸಂಬಂಧವಾಗಿ ಮಾತನಾಡಿದ್ದಾರಾ, ಸಂದೇಶ ರವಾನೆ ಆಗಿದೆಯಾ, ಕಾಲ್ ಹಿಸ್ಟ್ರಿ ಏನು, ಡೇಟಾವನ್ನು ಕೂಡ ಈಗ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ವಿಧಾನಸೌಧ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ, ಕಬ್ಬನ್ ಪಾರ್ಕ್ KCP ಬಾಲಕೃಷ್ಣ ಅವರಿಂದ ವಿಚಾರಣೆ ನಡೀತಾ ಇದೆ. ನೋಡೋಣ ಯಾವ ಮಟ್ಟಕ್ಕೆ ಇವರಿಗೆ ಶಿಕ್ಷೆ ಆಗುವಂತಹ ನಿಟ್ಟಿನಲ್ಲಿ ಸಾಕ್ಷ್ಯಾಧಾರಗಳನ್ನ ಪೊಲೀಸರು ಕಲೆ ಹಾಕ್ತಾರೆ ಅಂತ. ಎಸ್, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.